ಪತ್ರಿಕಾ ದಿನಾಚರಣೆ, ವೈದ್ಯರ ದಿನಾಚರಣೆ ಮತ್ತು ರಾಷ್ಟ್ರೀಯ ಅಂಚೆ ನೌಕರರ ದಿನಾಚರಣೆಯನ್ನು ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ ವತಿಯಿಂದ ಆಯೋಜಿಸಲಾಗಿತ್ತು. ಹಾಸನ ನಗರದ ಕೆಆರ್ಪುರಂನಲ್ಲಿರುವ ಪೋದಾರ್ ಪ್ರೈಪ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ನೂತನವಾಗಿ ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳದ ನೂತನ ಅಧ್ಯಕ್ಷರಾಗಿ ಎಚ್ಎಂ ಹರೀಶ್, ಕಾರ್ಯದರ್ಶಿಯಾಗಿ ನಳಿನಿ, ಖಜಾಂಚಿಯಾಗಿ ದೇವರಾಜು ಮತ್ತು ಕ್ಲಬ್ ಮೆಂಬರ್ ಆಗಿ ಮೋಹನ್ ಅಧಿಕಾರ ಸ್ವೀಕರಿಸಿದರು. ಇದೇ ವೇಳೆ ಕೇಕ್ ಕತ್ತರಿಸುವ ಮೂಲಕ ರೋಟರಿಯ ನೂತನ ವರ್ಷಕ್ಕೆ ನಾಂದಿ ಹಾಡಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳದ ನೂತನ ಅಧ್ಯಕ್ಷ ಎಚ್ಎಂ ಹರೀಶ್, ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ ದಶಕಗಳಿಂದ ಸಾಮಾಜಿಕ ಮತ್ತು ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದೆ. 2 ವರ್ಷಗಳಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಮಂದಿಗೆ ಕೃತಕ ಕೈಕಾಲು ಜೋಡಣಾ ಶಿಬಿರದ ಮೂಲಕ ಯಶಸ್ವಿ ಜೋಡಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ನನ್ನ ಅವಧಿಯಲ್ಲಿಯೂ ಮತ್ತಷ್ಟು ಉತ್ತಮ ಕೆಲಸ ಮಾಡುತ್ತೇನೆ ಅಂತ ಭರವಸೆ ನೀಡಿದರು. ಚೇರ್ಮನ್ ಕುಮಾರ್ ಸರ್, ಮೆಂಟರ್ ಮೋಹನ್ ಸರ್, ದರ್ಶನ್ ಸರ್, ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ ನ್ಯೂಸ್ ಫಸ್ಟ್ ಹಿರಿಯ ವರದಿಗಾರ ವಿ ಕಿರಣ್, ಅಕ್ಷರ ಮಿತ್ರ ಪ್ರಧಾನ ಸಂಪಾದಕ ಮತ್ತು ಇಟಿವಿ ವರದಿಗಾರ ಸುನಿಲ್ ಕುಂಬೇನಹಳ್ಳಿ ಹಾಗೂ ಪ್ರೈಮ್ ಟಿವಿ ಕನ್ನಡದ ಜಾಹೀರಾತು ವ್ಯವಸ್ಥಾಪಕ ವಿನೇಶ್ ಮತ್ತು ಗಾಯತ್ರಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ವಿಜಯಕುಮಾರ್, ಅಂಚೆ ವಿತರಕ ಅಣ್ಣಪ್ಪ ಶೆಟ್ಟಿಯವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು.